ಗುಂಡ್ಲುಪೇಟೆ ಚಾಮರಾಜನಗರ ಜಿಲ್ಲೆಯ ಒಂದು ಪ್ರಮುಖ ಪಟ್ಟಣವಾಗಿದೆ. ಇದು ಬಂಡೀಪುರ ಮತ್ತು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನಕ್ಕೆ ಪ್ರವೇಶ ದ್ವಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಅಮೃತ್ 2.0 ಯೋಜನೆ ಅಡಿಯಲ್ಲಿ ನಗರ ಪ್ರದೇಶಗಳಿಗೆ ಪುರಸಭೆ ವತಿಯಿಂದ ಶುದ್ಧ ಕುಡಿಯುವ ನೀರನ್ನು ಕೊಡುವ ಮಹತ್ವಪೂರ್ಣ ಕಾರ್ಯಕ್ರಮವಾಗಿದೆ. ನಗರ ವ್ಯಾಪ್ತಿಯ ಮಹಿಳಾ ಸ್ವಸಹಾಯ ಸಂಘಗಳನ್ನು ಈ ನೀರಿನ ಗುಣಮಟ್ಟತೆ ಪರೀಕ್ಷೆಗೆ ಬಳಸಿಕೊಂಡು ಅವರ ತಳಮಟ್ಟದ ಆದಾಯವನ್ನು ಹೆಚ್ಚಿಸುವುದೇ ಮಹಾ ಉದ್ದೇಶ. ಈಗ ಆಲ್ರೆಡಿ ತಮಗೆ ಗೊತ್ತಿರೋ ಹಾಗೆ ತಮ್ಮ ಈ ಗುಂಡ್ಲುಪೇಟೆ ಪುರಸಭಾ ವ್ಯಾಪ್ತಿಯಲ್ಲಿ ಉದ್ಯಾನವನ ನಿರ್ವಹಣೆ ಮತ್ತೆ ನೀರಿನ ಗುಣಮಟ್ಟದ ಪರೀಕ್ಷೆಯಲ್ಲಿ ಈ ನೀರಿನ ಗುಣಮಟ್ಟದ ಪರೀಕ್ಷೆ ಅಂತ ತಕ್ಷಣ ಯಾವ್ದಪ್ಪ ಇದು ನೀರಿನ ಗುಣಮಟ್ಟದ, ಯಾಕಂದ್ರೆ ಟೆಕ್ನಿಕಲ್ ಈಗ ಓದಿರೋ ಅಂಥವ್ರಿಗೆ ಕೆಲವೊಂದು ಆಕ್ಟಿವಿಟೀಸ್ ಮಾಡೋದಕ್ಕೆ ಬರಲ್ಲ ಅಂತ ಇದರಲ್ಲಿ ನೀವೆಲ್ಲ ಮಾಡ್ತಾ ಇದ್ದೀರಂದ್ರೆ ನಿಜವಾಗ್ಲೂ ಇದೊಂದು ಗ್ರೇಟ್ ಅಂತ ಹೇಳ್ತೀನಿ. ನಮ್ಮ ಗುಂಡ್ಲುಪೇಟೆ ಅನ್ನಪೂರ್ಣೇಶ್ವರಿ ಮಹಿಳಾ ಸ್ವಸಹಾಯ ಸಂಘವನ್ನ ಗುರುತಿಸಿ ಅದರಲ್ಲಿ 5 ಜನ ಮಹಿಳೆಯರನ್ನು ಪುರಸಭೆ ವತಿಯಿಂದ ಆಯ್ಕೆ ಮಾಡಿ ಪ್ರತಿ ವಾರ್ಡಿನ ಮನೆ ಮನೆಗೆ ಭೇಟಿ ನೀಡಿ ಕಬಿನಿ ನೀರನ್ನು ಸ್ವೀಕರಿಸಿ ನೋಂದಾಯಿಸಿಕೊಂಡು 9 ಮಾನದಂಡಗಳ ಆಧಾರದಲ್ಲಿ ನೀರಿನ ಗುಣಮಟ್ಟವನ್ನ ಪರೀಕ್ಷಿಸಿ ಶುದ್ಧವಾದ ನೀರನ್ನು ಪುರಸಭೆ ಕೊಡುತ್ತಿದೆ. ನನ್ನ ಹೆಸರು ಶೀಲಾ ಅಂತ. ನಾನು ಶ್ರೀ ಪೂರ್ಣ ಸ್ವಸಹಾಯ ಸಂಘದಲ್ಲಿ ಸದಸ್ಯರಾಗಿದ್ದೇನೆ. ನಮಗೆ ಪುರಸಭೆಯಿಂದ ಅಮೃತ್ ಮಿತ್ರ ಯೋಜನೆ ಅಂತ ಕೆಲಸ ಬಂದಿದೆ. ನಮಗೆ ಅದರಿಂದ ತುಂಬಾ ಉಪಯೋಗ ಆಗಿದೆ. ಎಲ್ಲೂ ಹೋಗ್ತಾ ಇರಲಿಲ್ಲ, ಹೂ ಕಟ್ಕೊಂಡು ಜೀವನ ಮಾಡ್ತಾಯಿದ್ದೆ. ನನ್ನ ಮಕ್ಕಳು ಸಾಕೋಕ್ಕೆ ತುಂಬ ಕಷ್ಟ ಇತ್ತು. ಈ ಕೆಲಸ ಬಂದ ಮೇಲೆ ನನ್ನ ಸುಧಾರಣೆ ಆಗಿದೆ. ಕೆಲಸ ಮಾಡೋದ್ರಿಂದ ಅವರು ಗೌರವಧನ ಅಂತ ಕೊಟ್ಟು ಅದರಿಂದ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಮತ್ತು ಮನೆ ನಡೆಸೋಕ್ಕಾಗಲಿ ಎಲ್ಲ ತುಂಬ ಅನುಕೂಲವಾಗಿದೆ. ಕುಡಿಯೋಕ್ಕೆ ಯೋಗ್ಯ ಅಂತ ತೋರಿಸ್ಕೊಟ್ಟಿದ್ದು ನಮಗೆ ಪುರಸಭೆಯ ಅಮೃತ್ 2.0 ಯೋಜನೆ ಕಾರ್ಯಕ್ರಮ ಏನು ನಡೀತಾ ಇದೆ. ಮನೆ ಮನೆಗಳಿಗೆ ಸ್ವಸಹಾಯ ಸಂಘದ ಮಹಿಳೆಯರು ಇದಕ್ಕೆ ಸಂಬಂಧಪಟ್ಟವರು ಬಂದು ವಾಟರ್ ಟೆಸ್ಟ್ನ ಮಾಡ್ತಾ ಇದ್ದಾರೆ. ವಾಟರ್ ಟೆಸ್ಟ್ ಮಾಡೋದ್ರ ಮೂಲಕ ಈ ನೀರು ಕುಡಿಯೋಕ್ಕೆ ಯೋಗ್ಯ ಇದೆ, ಬಳಸಿ ಅಂತ ಹೇಳಿದ ಮೇಲೆ ನಮಗೆ ಇದ್ರ ಮೇಲೆ ಭರವಸೆ ಮತ್ತು ನಂಬಿಕೆ ಬಂದಿದೆ. ಸರ್, ನನ್ನ ಹೆಸರು ಶಿವಮ್ಮ ಅಂತ. ನಾವು ಅನ್ನಪೂರ್ಣ ಸಂಘದಿಂದ ಬಂದಿರೋದು. ನಮ್ಗೆ ತುಂಬ ಕಷ್ಟ ಇತ್ತು. ಇವಾಗ ನಮ್ಮನ್ನ ಸಿಬ್ಬಂದಿಗಳು ಕರ್ಕೊಂಡೋಗಿ ಸೇರಿಸಿದ್ರು, ನಮ್ಗೆ ಕೆಲಸ ಸಿಕ್ತು. ಈಗ ಅದರಿಂದಾಡಿ ನಾವು ಮಕ್ಕಳುಗಳಿಗೆ ಸ್ಯಾಲ್ರಿ ಕೊಟ್ಟೋದ್ರ ಮೇಲೆ ನಾವು ಮಕ್ಕಳುಗಳನ್ನ ಓದಿಸ್ತಾ ಇದ್ದೀವಿ. ನಮ್ಮ ಮನೇಲಿ ತುಂಬ ಈಗ ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿದೆ ಇದು ನೀರು, ಕುಡಿಯುತ್ತಾ ಇರೋ ನೀರು ಚೆನ್ನಾಗಿದೆ ಅಂತ ಟೆಸ್ಟಿಂಗ್ ಎಲ್ಲ ಮಾಡಿ ನಮಗೆ ನೀರು ಉಪಯೋಗಿಸೋಕ್ಕೆ ಬಿಡ್ತಾ ಇದ್ದಾರೆ ಸರ್. ಈಗ ನೀರು ಅಮೃತ್ ಮಿತ್ರ 2.0 ಈ ಒಂದು ಯೋಜನೆಯಿಂದ ಪ್ರತಿಯೊಂದು ಸ್ವಸಹಾಯ ಸಂಘದವರು ಹೋಗಿ ಮನೆ ಮನೆಗೆ ಭೇಟಿ ನೀಡಿ ಗುಣಮಟ್ಟವಾಗಿದೆ ಎಂಬ ಒಂದು ಕೆಮಿಕಲ್ ಟೆಸ್ಟ್ ಮಾಡೋ ಮುಖಾಂತರ ದೃಢಪಡಿಸಿದ್ದಾರೆ. ಇಂಥ ಯೋಜನೆಗಳನ್ನು ತರ್ತಾ ಇರ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಹದುದ್ದೇಶಗಳಿಗೆ ನಮ್ಮ ಅಭಿನಂದನೆಗಳು. ಇನ್ನು ಅತಿ ಹೆಚ್ಚು ಮಹಿಳೆಯರು ಈ ಚಟುವಟಿಕೆಯಲ್ಲಿ ಭಾಗವಹಿಸುತ್ತಿದ್ದಾರೆ.